84 ಸರ್ಕಾರಿ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಂಘಕ್ಕೆ ಸದಸ್ಯರನ್ನ ಮಾಡಿ ಸಂಘಟನೆ ಬಲಗೊಳಿಸಿ ರಾಜ್ಯಾಧ್ಯಕ್ಷ ಮಹೇಶ್ ಹುಬ್ಳಿ. ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ವತಿಯಿಂದ ರಾಜಾಜಿನಗರದ ಬಿಬಿಎಂಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಸಂಘದ ತುರ್ತು ಸಭೆ ಮತ್ತು 70ನೇ ಕನ್ನಡ ರಾಜ್ಯೋತ್ಸವ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರ ಶ್ರೀಧರ್ ಕೊಟ್ರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಎಸ್ ಜಡಗಿ ಮತ್ತು ಗೌರವಾಧ್ಯಕ್ಷ ನಾಗರಾಜ್ ರವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ಮಹೇಶ್ ಸಿ ಹುಬ್ಬಳ್ಳಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಎಲ್ಲರಿಗೂ ಕನ್ನಡ ಶಾಲು ಹೊದಿಸಿ ರಾಜ್ಯೋತ್ಸವ ಆಚರಿಸಲಾಯಿತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಸರಿಪಡಿಸಿಕೊಳ್ಳಬೇಕಾದರೆ ನಾವು ಸಂಘಟಿತರಾಗಿ ಒಗ್ಗಟ್ಟಾಗಿ ಇದ್ದಾಗ ಮಾತ್ರ ಸಾಧ್ಯ ಎಂದು ಮಹೇಶ್ ಹುಬ್ಬಳ್ಳಿ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲಾಧ್ಯಕ್ಷ ಶ್ರೀಧರ್ ಕೊಟ್ರೆ ಸರ್ವರಿಗೂ ಸ್ವಾಗತ ಕೋರಿ ಮಾತನಾಡಿದ ಅವರು 84 ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರಿಗೆ ಸಂಘದ ಸದಸ್ಯರಾಗಿ ಮಾಡುತ್ತೇವೆ ಎಂದು ಶ್ರೀಧರ್ ಕೊಟ್ರೆ ಭರವಸೆ ನೀಡಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಎಸ್ ಜಡಗಿ ಮಾತನಾಡಿದರು. ಜಿಲ್ಲಾ ಗೌರವಾಧ್ಯಕ್ಷ ಆರ್ ನಾಗರಾಜು ಅವರು ಸಂವಿಧಾನ ಪೀಠಕ್ಕೆ ಪಠಣ ಮಾಡಿದರು. ಜೊತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಎಸ್ ಜಡಗಿ ಅವರ ಪೂಜ್ಯ ತಂದೆ ಅವರ ನಿಧನದ ಹಿನ್ನೆಲೆಯಲ್ಲಿ 2 ನಿಮಿಷ ಮೌನಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ತಿಮ್ಮಣ್ಣ, ಈಶ್ವರ್, ಕೆಎಚ್ ಜ್ಞಾನೇಂದ್ರಪ್ಪ, ಅನಸೂಯ, ಶ್ರುತಿ, ಜಿ ಶ್ರೀನಿವಾಸ ಸೇರಿದಂತೆ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯೋತ್ಸವ ದಿವಸ ರಾಜಧಾನಿ ಬಂದಿದ್ದಾರೆ. ನಿಮ್ಮ ಸಂಘಟನೆ ಸುಮಾರು ವರ್ಷಗಳಿಂದ ಆಯಿತು. ಆದರೆ ನಿಮಗೆ ಇಲ್ಲಿ ಒಂದು ರಾಜಧಾನಿಯಲ್ಲಿ ನಿಮ್ಮ ಒಂದು ಗೌರ್ಮೆಂಟ್ ಆಫೀಸ್ ಇಲ್ಲ, ಅದಕ್ಕೆ ನೀವೇನು ಆಲ್ರೆಡಿ ಈಗ ನಮ್ಮ ಒಂದು ಕಚೇರಿ 90% ಕೆಲಸ ಆಗಿದೆ. ಇನ್ನೊಂದು 10% ಕೆಲಸ ಅಷ್ಟೇ ಉಳ್ಕೊಂಡಿದೆ. ಈಗ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆ, ನಮ್ಮ ಪ್ರೈವೇಟು. ಆದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಮ್ಮದೊಂದು ನಾಲ್ಕನೇ ಆಗ ನಮಗೆ ಕಂದಾಯ ಭವನದಲ್ಲಿ ನಮ್ಮ ಆಫೀಸ್ ಇದೆ. ನೀವು ಅನ್ಕೊಂಡು ಸರ್ಕಾರಿ ಹುದ್ದೆಯಲ್ಲಿದ್ದು ನನಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ರಾಜ್ಯಾಧ್ಯಕ್ಷರಾಗಿ ನೀವು ಗೌರ್ಮೆಂಟ್ ಬಿಲ್ಡಿಂಗ್ ತೊಗೋಬೋದಾಗಿತ್ತು ಅಲ್ಲೇ. ಎಸ್, ಅಲ್ಲಿ ಕೆಲವೊಂದು ಕಚೇರಿಗಳಲ್ಲಿ ಬೇರೆ ಬೇರೆ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ನಮ್ಮ SC/ST ನೌಕರ ಸಂಘದ ಕಚೇರಿ ಸರ್ಕಾರಿ ಬಿಲ್ಡಿಂಗ್ಗಳಲ್ಲೇ ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ಅದು ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಅವರೇ ನಮ್ಮ ಪರ್ಮನೆಂಟ್ ನಮ್ಗೆ ಕೊಟ್ಟಿಲ್ಲ. ಅಂದರೆ ನಾವು ಈಗಲೂ ಕೂಡ ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಸೇಮ್ ಅದೇ ಪ್ರೊಸೆಸ್ ಆಗಿ ಅರ್ಜಿಯನ್ನು ಕೊಟ್ಟು ಮಾನ್ಯ ಸರ್ಕಾರದ ನಿಯಮಾನುಸಾರವಾಗಿ ಪಡಿತಾ ಇದ್ದೇವೆ, ತಗೊಳ್ತಾ ಇದ್ದೇವೆ. ಸಂಘಟನೆ ಅಂದರೆ ಬೇರ್ಮಟ್ಟಲಿಂದ ಮೇಲವರೆಗೂ ಅಂದರೆ ಪ್ರತಿಯೊಂದು ಇಲಾಖೆಯ ಸರ್ಕಾರಿ ಅರೆ ಸರ್ಕಾರಿ 84 ಇಲಾಖೆಯ ಎಲ್ಲ ನೌಕರರ ಬಾಂಧವರನ್ನು ಸದಸ್ಯರನ್ನು ಮಾಡಿ ಸಂಘಕ್ಕೆ ಸೇರಿಸಿಕೊಂಡು ಅವರಿಗೆ ಸಂಘದಲ್ಲಿ ಎಲ್ಲ ರೀತಿಯ ಏನೇ ತೊಂದರೆ ಆದ್ರೆ, ತಕ್ಲೀಫಾದರೆ, ಪರೇಶಾನಿ ಆದರೆ, ಅವರಿಗೆ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ ಏನೇ ಆದರೂ ಕೂಡ ಸಂಘದ ಮುಖಾಂತರ ಹೋರಾಟ ಮಾಡಿ ಮನವಿ ಕೊಟ್ಟು ಉನ್ನತ ಅಧಿಕಾರಿಗಳಾಗಲಿ, ಆಮೇಲೆ ಸರ್ಕಾರದ ಸಚಿವರಾಗಲಿ, ಶಾಸಕರಾಗಲಿ ಅವ್ರ ಮುಖಾಂತರ ಅವರ ಸಮಸ್ಯೆಗಳನ್ನು ಸ್ಪಂದಿಸಿ ಪರಿಹಾರ ಕೊಡ್ತೇವೆ. ಈಗ ಆಲ್ರೆಡಿ ಇವತ್ತು ಹೇಳಬೇಕಾದ್ರೆ 23 ಜಿಲ್ಲೆಗಳಲ್ಲಿ ನಮ್ಮ ಸರ್ಕಾರಿ ಅರೆ ಸರ್ಕಾರಿ SC/ST ನೌಕರ ಸಂಘ ಬಲಿಷ್ಠವಾಗಿ ಹೆಮ್ಮರವಾಗಿ ಬೆಳೆದಿದೆ. ನನ್ನ ಹೆಸರು ಮಹೇಶ್ ಹುಬ್ಬಳ್ಳಿ, ಕರ್ನಾಟಕ ರಾಜ್ಯಾಧ್ಯಕ್ಷ, ಸರ್ಕಾರಿ ಅರೆ ಸರ್ಕಾರಿ SC/ST ನೌಕರ ಸಂಘ. ಇವತ್ತು ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಸಭೆ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಅದೇ ಈಗ ನಾನು ಶ್ರೀಧರ್ ಪಿ ಕೊಟ್ರೆ, ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ SC/ST ಸಂಘದ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ಮಹೇಶ್ ಹುಬ್ಳಿಕರ್ ಸರ್ ಅವರು ಆಕಸ್ಮಿಕ ಬೆಂಗಳೂರು ನಗರಕ್ಕೆ ಬಂದಿದ್ದರು. ಅವರು ಬಂದಿದ್ದಕ್ಕೆ ನಾವು ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳನ್ನು ಸೇರಿಸಿ ನಾವು ಸಂಘ ಹೆಂಗೆ ಬಲಪಡಿಸುವ ಬಗ್ಗೆ ಮತ್ತು ಸಂಘದ ಎಲ್ಲ ಅಧ್ಯಕ್ಷ, ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ ಮತ್ತು ಕಾರ್ಯಾಧ್ಯಕ್ಷರು ಅವರವರು ಏನೇನು ಕರ್ತವ್ಯಗಳಿವೆ, ಆ ಸಂಘಕ್ಕೆ ಏನು ಮಾಡಬೇಕು,
ಅವರವ್ರದ್ದೇ ಆದ ಹುದ್ದೆಯಲ್ಲಿ ಏನು ಕರ್ತವ್ಯ ನಿಭಾಯಿಸಬೇಕು ಅದ್ರ ಬಗ್ಗೆ ಅವರು ನಮ್ಮ ಅಧ್ಯಕ್ಷರು ಕೂಲಂಕುಷವಾಗಿ ನಮಗೆ ಎಲ್ಲನೂ ಮಾಹಿತಿ ನೀಡಿದ್ದಾರೆ. ಅವರು ಏನು ಮಾಹಿತಿ, ಅವರು ಮಾರ್ಗದರ್ಶನ ಏನು ನೀಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಮ್ಮದು 84 ಇಲಾಖೆಗಳಿವೆ. SC/ST ಇದು 84 ಇಲಾಖೆಗಳಲ್ಲಿ SC/ST ಜನ ಸರ್ಕಾರಿ ನೌಕರರು ಎಷ್ಟು ಜನ ಇದ್ದಾರೆ, ಅಲ್ಲಲ್ಲಿ ಒಂದು ಇಲಾಖೆಯಲ್ಲಿ 4 ಜನದಂಗೆ ಹಿಂಗೆ ಸೇರಿಸಿದ್ರೆ ಒಬ್ಬೊಬ್ಬರು ಹಂಗೆ ಸೇರಿಸಿದ್ರೆ ಎಲ್ಲ ಇಲಾಖೆಗಳಲ್ಲಿ ನಾವು 1000ದಿಂದ 2000 ಜನ ನಮ್ಮ ಸಂಘದಲ್ಲಿ ಮೆಂಬರ್ಶಿಪ್ ಮಾಡಿಕೊಂಡು ಅವರು 2000 ಜನ ಒಬ್ಬೊಬ್ಬರನ್ನು ಸೇರಿಸಿದ್ರೆ ಅದು ಮತ್ತು 4000 ಆ ಥರ ನಾವು ಸಂಘ ಬೆಳೆಸಿ ಮುಂದೆ ಈಗ ನಡೆಸ್ಬೇಕಂತ ಅವರು ನಮಗೆ ಮಾರ್ಗದರ್ಶನ ಕೊಟ್ಟವ್ರೆ. ಆ ನಿಟ್ಟಿನಲ್ಲಿ ನಾವು ಸಂಘ ಬೆಳೆಸಿ ಈ ಬಲಪಡಿಸಿ ಎಲ್ಲ SC/ST ನೌಕರರ ಏನೇನು ಸಮಸ್ಯೆಗಳಿವೆ ಅದನ್ನೆಲ್ಲ ಬಗೆಹರಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ಧನ್ಯವಾದಗಳು. ಶ್ರೀಧರ್ ಪಿ ಕೋಟ್ರೆ, ನಾನು ರಾಜಾಜಿನಗರದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರ್ ನಮಸ್ತೆ. ನನ್ನ ಹೆಸರು ನಾಗರಾಜು ಅಂತ, KPTCL ಎಂಪ್ಲಾಯಿ. ಪ್ರಪ್ರಥಮವಾಗಿ ನಾನು ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಎಲ್ಲರನ್ನೂ ಸಮರ್ಪಿಸ್ತಾ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ SC/ST ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಮಹೇಶ್ ಹುಬ್ಳಿ ಸಾಹೇಬರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಘಟಕದ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಒಂದು ಸಣ್ಣದ ಕಾರ್ಯಕ್ರಮ ಆಯೋಜಿಸಿದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ಭಾಳ ಅಚ್ಚುಕಟ್ಟಾಗಿ ನಮಗೆ ನಮ್ಮ ಸಂಘವನ್ನು ಯಾವ ರೀತಿ ಬಲಪಡಿಸಬೇಕು ಅನ್ನೋ ರೀತಿಯ ಸ್ವಲ್ಪ ಕಿವಿ ಮಾತು ಹೇಳಿದ್ದಾರೆ. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಅವರಿಗೆ ಆಶ್ವಾಸನೆ ನೀಡ್ತಾ ಇದ್ದೇವೆ. ಮತ್ತು ಈ ತಿಂಗಳು ನಮಗೆ ಇವತ್ತಿಂದ ಪ್ರಾರಂಭ ಆಗುತ್ತೆ ಸಂವಿಧಾನ ದಿನಾಚರಣೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿದ್ರೋ ಹೆಚ್ಚು ಕಡೆ 76ನೇ ವರ್ಷ ಆಯಿತು. 76 ವರ್ಷ ಆದರೂ ಸಂವಿಧಾನದಲ್ಲಿ ಆಶಯಗಳನ್ನ ಇನ್ನೂ ಈಡೇರಿಲ್ಲ. ಆ ನಿಟ್ಟಿನಲ್ಲಿ ಕೂಡ ನಾವು ಮುಂದುವರೆದು 26ನೇ ತಾರೀಕು ಅಷ್ಟರೊಳಗೆ ನಮ್ಮ ಸಂಘದ ಬೆಂಗಳೂರು ಜಿಲ್ಲಾ ಘಟಕದ ವತಿಯಿಂದ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತ ನಾವು ಅಧ್ಯಕ್ಷರ ಅನುಮತಿ ಮೇರೆಗೆ ರೂಪುರೇಷೆ ಸಿದ್ಧ ಮಾಡ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ನಾವು ನಮ್ಮ ಸಂಘಕ್ಕೆ ಏನೇನು ಸಹಕಾರ ಬೇಕೋ ಎಲ್ಲ ತಮ್ಮೆಲ್ಲ ಕೋರ್ತಾ ಇದ್ದೀವಿ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಪದಾಧಿಕಾರಿಗಳು, ಸ್ತ್ರೀ ಪದಾಧಿಕಾರಿಗಳು ಸುಮಾರು ಜನ ಅವರವರ ಅಹವಾಲುಗಳನ್ನು ತಿಳಿಸಿದ್ದಾರೆ. ಅದನ್ನು ಸಹ ಮುಂದಿನ ದಿನಗಳಲ್ಲಿ ಅವರ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರ ಹತ್ರ ಮಾತಾಡಲಿಕ್ಕೆ ಏನೇನು ಮಾತಾಡಬೇಕೋ ಎಲ್ಲ ಮಾಡಬೇಕು. ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸಲಹೆ ಮೇರೆಗೆ ಮುಂದಿಡ್ತೀವಿ. ಮುಂದೆ ಮಾಡಿ ಅದನ್ನು ಸಮಸ್ಯೆ ಬಗೆಹರಿಸ್ತೀವಿ. ಆ ನಿಟ್ಟಿನಲ್ಲಿ ನಾವು ಗಮನ ಹರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ನಾವು ಉತ್ಪೂರ್ವಕ ಧನ್ಯವಾದಗಳನ್ನು ಸಹ ಸಲ್ಲಿಸ್ತಾ, ಮಾಧ್ಯಮ ಮಿತ್ರರ ತಮಗೂ ಸಹ ಉತ್ಪೂರ್ವಕದ ಧನ್ಯವಾದಗಳು ಸೇರಿಸಿ ನನ್ನ ವಂದನಾರ್ಪಣೆ ಮುಖಾಂತರ ನನಗೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ತಿಳಿಸ್ತಾ ಇದ್ದೀನಿ. ಜೈ ಭೀಮ್. ನನ್ನ ಹೆಸರು ನಾಗರಾಜು ಅಂತ, KPTCL ಎಂಪ್ಲಾಯಿ, ಸೀನಿಯರ್ ಅಸಿಸ್ಟೆಂಟ್ ಆಗಿದ್ದೀನಿ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.